ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟ ಅಂತಿರೋದು ಎಷ್ಟಣ್ಣ ಅಂದಿರೋದು ಈ ಲೋಕಲ್ ಮಕ್ಳು. ಇದೀಗ IPL ಹವಾಮಾನ ವರದಿ. ಮುಂದಿನ 3 ದಿನಗಳವರೆಗೆ ರೋಸ್ಟ್ಗಳು, ಟ್ರೋಲ್ಗಳು, ಸ್ಟೇಟಸ್ಗಳು ಓಡಾಡುವುದರಿಂದ ದಯವಿಟ್ಟು CSK ಫ್ಯಾನ್ಗಳು ತಮ್ಮ ಮುಂದಿನ ಮ್ಯಾಚ್ ಗೆಲ್ಲುವವರೆಗೆ ಅಥವಾ ಮುಂದಿನ ಮ್ಯಾಚ್ ವರೆಗೆ ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳನ್ನ ಡಿಲೀಟ್ ಮಾಡಬೇಕಾಗಿ ಎಚ್ಚರಿಕೆ. ಈಗ ಮ್ಯಾಚಿಗೆ ಬರೋಣ. ಇದೀಗ ತಾನೇ ಮುಗಿದಿರ್ತಕ್ಕಂಥದ್ದು RR ವರ್ಸಸ್ CSK. ತಮ್ಮೆಲ್ಲರಿಗೂ ಗೊತ್ತು, ಅದರ ಒಂದು ರಿವ್ಯೂ ಅನ್ನ ಮಾಡ್ತಾ ಹೋಗೋಣ. ಬಟ್ CSK ಫ್ಯಾನ್ಸ್ ಆಗಿದೆ ಸ್ವಲ್ಪ ಬೇಜಾರಾಗಬಹುದು, ಯಾಕೆಂದ್ರೆ ಇವತ್ತಿನ ಮ್ಯಾಚ್ ಆ ರೀತಿ ಇತ್ತು. ಅಳ್ಬೇಡ, ಗಾಬರಿ ಮಾಡ್ಕೋಬೇಡ. ಓಕೆ, ಡನ್. ಈಗ ನಾನು ಮ್ಯಾಚ್ ರಿವ್ಯೂಗೆ ಬರ್ತೀನಿ. ನಾನು ಫಸ್ಟೇ ನೆನ್ನೆ ಹೇಳಿರೋ ತರ ಪ್ರೆಡಿಕ್ಷನ್ ಅನ್ನ ನಾವು ಮೊದಲೇ ಮಾಡಿದ್ವಿ. CSK ಗೆಲ್ಸೋತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತ ಅಂತ ಹೇಳಿ. ಏನೋಪ್ಪ ಗೊತ್ತಿಲ್ಲ, ಅದ್ ಯಾಕೆ ಹಂಗ್ ಮಾಡಿದ್ರು ಗೊತ್ತಿಲ್ಲ. ಯಶಸ್ವಿ ಜೈಸ್ವಾಲ್ ಜೊತೆಗೆ ಬಂದಂತಹ ನಮ್ಮ ಸೂರ್ಯವಂಶಿ ಏನಿದ್ರಲ್ಲ, ಇನ್ನ ಚಿಕ್ಕ ಹುಡುಗ ಪಾಪ ಗೊತ್ತಾಗದೆ ಹುಡುಗ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಇವತ್ತು ಬರ್ಡೇ ಅಂತೆ. ಬರ್ಡೇಗೆ ಕೇಕ್ ಬೇಗ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮ್ಯಾಚ್ ಬೇಗ ಮುಗಿಸೋ ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥದ್ದು. ಇದೊಂದು ವಿಚಾರ. ಆದ್ರೆ ಬರ್ಡೇ ಬಾಯ್ ಅಲ್ವಾ, ಗಿಫ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ನಮ್ಮ ಕಾರ್ತಿಕ್ ಶರ್ಮಾ CSK ಒಂದು ಕಾರ್ತಿಕ್ ಶರ್ಮಾ ಏನಿದ್ರಲ್ಲ, ಅವರು ಬರ್ಡೇ ಗಿಫ್ಟ್ ಅಂತೇಳಿ ಫಸ್ಟ್ ಬಾಲೆ ಅವ್ರು ಕ್ಯಾಚ್ ಎತ್ತಿದ್ರು ಸೂರ್ಯವಂಶಿ. ಅದನ್ನ ಬಿಡೋದಲ್ಲದೆ 4 ಕೂಡ ಬಿಟ್ರು, ಬೋನಸ್ ಬರ್ಡೇ ಗಿಫ್ಟ್. ನೆಕ್ಸ್ಟ್ ಬಾಲ್ 6, ಫಸ್ಟ್ ಬಾಲ್ 4 ಹೋಯ್ತು, ಸೆಕೆಂಡ್ ಬಾಲ್ 6 ಹೋಯ್ತು. ಸೊ IPL ಸ್ಟಾರ್ಟ್ ಆದ್ಮೇಲೆ ಹುಟ್ಟಿರ್ತಕ್ಕಂಥ ಈ ಒಬ್ಬ ವ್ಯಕ್ತಿ 2011ರಲ್ಲಿ ಹುಟ್ಟಿರೋದು. IPL ಸ್ಟಾರ್ಟ್ ಆದ್ಮೇಲೆ ಮ್ಯಾಟ್ ಹೆನ್ರಿಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಷ್ಟು ಇವ್ರು ವಯಸ್ಸಾಗಿಲ್ಲ, ಆದ್ರೂ ಕೂಡ ಮ್ಯಾಟ್ ಹೆನ್ರಿಗೆ ಎಷ್ಟು ಹೊಡೆದ್ರಿ, 40 ರನ್ ಹೊಡೆದಿರ್ತಕ್ಕಂಥದ್ದು 3 ಓವರ್. ಮತ್ತೆ ನಮ್ಮ CSK ಅವ್ರ ಬಗ್ಗೆ ಏನ್ ಹೇಳೋದಾದ್ರೆ, ಯಾರು ಬಿಡಿ, 1 ಮ್ಯಾನ್ ಶೋ ಆಗೋಯ್ತು ಸೂರ್ಯವಂಶಿ. CSK ಬ್ಯಾಟಿಂಗ್ ಲೈನ್ ಅಪ್ ಅನ್ನ ನೋಡ್ತಾ ಇದ್ರೆ ಜೈಸ್ವಾಲ್ ಏನಿದ್ರಲ್ವಾ, ತುಂಬಾ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡ್ಬಿಟ್ರು. CSK ಅವರು ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿದ್ರು. ಯಾಕೆಂದ್ರೆ ಲೇಟ್ ನೈಟ್ ಆಗೋದ್ ಬೇಡ, ನನಗೆ ಬೇರೆ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ, ಸೂರ್ಯವಂಶಿ ಬೇರೆ ಕೇಕ್ ಕಟ್ ಮಾಡೋದು ಕಷ್ಟ ಆಗುತ್ತೆ, ಮನೆಗೆ ಹೋಗ್ಬಿಡ್ಲಿ ಅಂತ ಹೇಳಿ ಬೇಗ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿದ್ದು CSK. ಅದರಲ್ಲಿ ನಮಗೆ ಗೊತ್ತಿರ್ಬೋದು, 19 ರನ್ಗೆ 2 ವಿಕೆಟು, 19 ರನ್ಗೆ 3 ವಿಕೆಟು, 50 ರನ್ಗೆ 5 ವಿಕೆಟು, 62 ರನ್ಗೆ 6 ವಿಕೆಟು. ಏನೋ ಅಲ್ಪ ಸ್ವಲ್ಪ ತಮ್ಮ ಹೈಯೆಸ್ಟ್ ಸ್ಕೋರರ್ ಯಾರು ಅಂದ್ರೆ ಓವರ್ಟನ್ ಏನಿದಾರಲ್ಲ, ಅವರೇ ಅವರ ಹೈಯೆಸ್ಟ್ ಸ್ಕೋರ್. 8ನೇ ಕ್ರಮಾಂಕಕ್ಕೆ ಬಂದು ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಬೇಕು ಅಲ್ಲಿರ್ತಕ್ಕಂಥ ಹೀನಾಯ ಸ್ಥಿತಿ ಏನು ಅಂತೇಳಿ. ಎಲ್ರಿಗೂ ಗೊತ್ತಾಗುತ್ತೆ. ಪಿಚ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸೀಮ್ ಆಗ್ತಾ ಇತ್ತು, ಆವಾಡ್ತಾ ಇತ್ತು. ಫಸ್ಟ್ ಬಾಲ್ ಜೋಫ್ರಾ ಆರ್ಚರ್ ಏನ್ ಮಾಡಿದ್ರಲ್ವಾ, ಏರಲ್ಲೂ ಸ್ವಿಂಗ್ ಆಯ್ತು, ಬಾಲ್ ಬಿದ್ದ ತಕ್ಷಣ ಮೂವ್ ಆಯ್ತು. ಸೊ ಇದು ನೋಡಿದ ತಕ್ಷಣನೇ ಪರಾಗ ಒಂದು ಮಿಸ್ಟೇಕ್ ಮಾಡಿದ್ರು. ಏನು ಅಂದ್ರೆ ಸ್ಲಿಪ್ ಇಡ್ಲಿಲ್ಲ, ಯಾಕಂದ್ರೆ ಎಡ್ಜ್ ಆಗ್ಬಿಟ್ಟು ಸಂಜು ಸ್ಯಾಮ್ಸನ್ ಅವ್ರದ್ದು 4 ಹೋಗ್ಬಿಡ್ತು. ಇಲ್ಲಾಂದ್ರೆ ಸಂಜು ಸ್ಯಾಮ್ಸನ್ ಅವರು ತಮ್ಮ ಲಾಯಲ್ಟಿಯನ್ನ ತೋರಿಸಿರೋರು RRಗೆ. ತಮ್ಮ ಇಷ್ಟ ದಿನ ನಾವು ಕೂಡ ಅವ್ರಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಮತ್ತೆ ಅವರು RR ಫ್ಯಾನ್ಸ್ ಕೊಟ್ಟಿರ್ತಕ್ಕಂಥ ಪ್ರೀತಿಗೆ ಅವ್ರ ಲಾಯಲ್ಟಿಯನ್ನು ಅವ್ರು ತೋರಿಸ್ತಾ ಹೋಗ್ತಾರೆ. ಆನಂತರ ಯಾರು ಆ ರೀತಿಯ ಸ್ಕೋರ್ ಅನ್ನ ಮಾಡಲಿಲ್ಲ. ಫಸ್ಟ್ ಸ್ಕೋರರೇ ನವೋರ್ಟನ್ನು, ಅದು ಬಿಟ್ರೆ ಈ ಕಾರ್ತಿಕ್ ಶರ್ಮಾ ಏನಿದ್ರಲ್ವಾ, ಅವರು ಸೆಕೆಂಡ್ ಹೈಯೆಸ್ಟ್ ಸ್ಕೋರರು 18 ರನ್ನು. ಅದು ಬಿಟ್ರೆ ನಮ್ಮ ಶಾದಾಬ್ ಖಾನ್ ಇವರೊಂದು 17 ರನ್ ಹೊಡೋದು. ಒಂದು ಗೊತ್ತಿರಲಿ, ಸೂರ್ಯವಂಶಿ ನೋಡ್ತಾ ಇದ್ರೆ ಅವರ ಒಂದು ಫೋಕಸ್ ಹೆಂಗಿತ್ತು ಅಂದ್ರೆ, ಬಾಲ್ ನೋಡ್ತಾ ಇದ್ರು, ಕೊನೆವರೆಗೂ ನೋಡಿ ಹೊಡಿತಾ ಇದ್ರು. ಪವರ್ ಅಂದ್ರೆ ಏನು ಅಂತೇಳಿ ಸೂರ್ಯವಂಶಿ ಕೇಳ್ಬೇಕು. ಆ ರೀತಿ ಬಾಲ್ ನೋಡ್ತಾ ಇದ್ರು, ಹೊಡಿತಾ ಇದ್ರು. ಇನ್ನೊಂದು ಕಡೆ ದುರದೃಷ್ಟವಶಾತ್ ಅಥವಾ ಒಂದು ಫಾರ್ಚುನೇಟ್ ಅನ್ಬೇಕು RR ಫ್ಯಾನ್ಗಳು. ಯಾಕೆಂದ್ರೆ ಸರ್ಫರಾಜ್ ಖಾನ್ ಬ್ಯಾಟಿಂಗ್ ಅಬ್ಸರ್ವ್ ಮಾಡೋದು ಅಂತ. ಓಕೆ, ಫಸ್ಟ್ ಬಾಲ್ ಚೆನ್ನಾಗಿ ಆಡಿದ್ರು, ಆಮೇಲೆ ಚೆನ್ನಾಗಿ ಆಡಿದ್ರು, ಆಮೇಲೆ 1 ಫಿಕ್ಸ್ ಆಗ್ಬಿಟ್ರು. ಸ್ಪಿನ್ನರ್ ಬಂದ ತಕ್ಷಣ ಇನ್ಮೇಲೆ ಸ್ವೀಪ್ ಆಡೋಣ ಮುಂಜಾನೆ ಫಿಕ್ಸ್ ಆಗ್ಬಿಟ್ಟು ಸೂರ್ಯವಂಶಿ ಬಾಲ್ ಹೊಡಿತಾ ಇದ್ರೆ ಇವ್ರು ಬಾಲೇ ನೋಡ್ತಿಲ್ಲ. ಜಡೇಜಾ ಹಿಂದ್ ಕೇಳ್ಕತ್ತವ್ರೆ ಬಾಲ್ನ, ಇವ್ರು ಸುಮ್ಮನೆ ಕಣ್ಣು ಮುಚ್ಕೊಂಡು ಬೀಸ್ತಾವ್ರೆ ಸ್ವೀಪ್ ಹೊಡಿಯಕ್ಕೆ. ಅದು ಹಂಗಾಗ್ಬಿಟ್ಟು ಕಣ್ಣು ಮುಚ್ಕೊಂಡು ಬೀಸಿ ಬಾಲ್ ಬರೋದೆ LBW ಆದ್ರು. ಆಮೇಲೆ ನಮ್ಮ ಆಯುಷ್ ಮಾತ್ರೆ ಹತ್ರ ಪಾಪ ಬೌನ್ಸರ್ ಹಾಕೋದ್ರಲ್ವೇನ್ರಿ, ಬರ್ಗರ್ ಹಾಕಿದ ಬೌನ್ಸರ್ಗೆ ಯಾವುದು ಮಾತ್ರೆ ವರ್ಕ್ ಆಗ್ಲಿಲ್ಲ ಇವತ್ತು ಆಯುಷ್ ಮಾತ್ರೆಗೆ.
ಹಂಗಾಯ್ತು. ನೋಡೋಣ, ಎಲ್ಲರ ಕಣ್ಣು ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಯಾರ ಮೇಲೆ ಇರುತ್ತೆ ಅಂದರೆ ಕಾರ್ತಿಕ್ ಶರ್ಮಾ ಮೇಲೆ ಇದ್ದೇ ಇರುತ್ತೆ. ಬಿಕಾಸ್ ಬ್ರಿಲಿಯಂಟ್ ಪಿಕ್, ಅವ್ರನ್ನ ಪಿಕ್ ಮಾಡಲಿಕ್ಕೆ ಎಲ್ಲರೂ ಕೂಡ ಬಿಡ್ ಮಾಡಿದ್ದು ಅಂಥ ಪ್ಲೇಯರೇ ಅವರು. ತುಂಬ ಕಷ್ಟದಿಂದ ಬಂದಿದ್ದಾರೆ. ನಿನ್ನೆ ನಾನು ಪ್ರಿವ್ಯೂನಲ್ಲಿ ಕೂಡ ಅದನ್ನು ಹೇಳಿದ್ದೆ. ಅದು ಬಿಟ್ಟರೆ ಇವ್ರ ಬಗ್ಗೆ ಏನು ಮಾತಾಡ್ಲಿಕ್ಕಾಗಲ್ಲ. ನೋ ಲುಕ್ ಶಾಟ್ ಹೊಡೆಯಕ್ಕೆ ಹೋದ್ರು ಸರ್ಫರಾಜ್ ಏನಿದಾರಲ್ಲ, ಸರ್ಫರಾಜ್ ಖಾನು, ನೋ ಲುಕ್ ಶಾಟ್. ಯಾಕಂದ್ರೆ ನೋ ಲುಕ್ ಶಾಟ್ ಮೀನ್ಸ್ ಬಾಲೆ ನೋಡ್ದಂಗೆ ಬೀಸೋದು. ಹಾಗಾಗಿ ಕಣ್ಣು ಮುಚ್ಕೊಂಡು LBWಗೆ ಬಿಡ್ಕೊತಾರೆ. ಅದಾದ ನಂತರ ನಮ್ಮ ದುಬೆ ಬಗ್ಗೆ ಏನಾದರೂ ಮಾತಾಡ್ಬೇಕು ಅಂದರೆ, ಶಿವಮ್ ದುಬೆ ಈ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಪಿಚ್ ಹಂಗಿತ್ತು, ಓಕೆ, ಎಲ್ಲನೂ ಚೆನ್ನಾಗಿ ಆಡಿದ್ರು. ಅವ್ರು ಇಲ್ಲಾಂದ್ರೆ ವರ್ಲ್ಡ್ ಕಪ್ ಬರ್ತಾ ಇರಲಿಲ್ಲ. ಅದಕ್ಕೆ ಅಪ್ರಿಷಿಯೇಷನ್ ಮಾಡೋಣ. ಆದರೆ ವರ್ಲ್ಡ್ ಕಪ್ ಮುಗಿದೋಗಿದೆ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಂದರು ಫಸ್ಟ್ ಬಾಲ್ 6, ತೊಂದರೆ ಇಲ್ಲ. ಸೆಕೆಂಡ್ ಬಾಲ್ ಜಡೇಜಾ ಪ್ಲಾನ್ ಮಾಡ್ತಿದ್ದಾರೆ. ಪ್ಲಾನ್ ಮಾಡಿ ಔಟ್ ಸೈಡ್ ಆಫ್ ಹಾಕೋತ್ರ ಸ್ವಲ್ಪ ಹಿಂದ್ಗಡೆ ಹೇಳ್ಕೊಂಡ್ರು. ಅಲ್ಲಿ ಲಾಂಗ್ ಆನಲ್ಲಿ ಫೀಲ್ಡರ್ ಇದ್ರು, ಲಾಂಗ್ ಆನ್ 2 ಫೀಲ್ಡರ್ ಇಟ್ಕೊಂಡಿದ್ರು. ಅಲ್ಲಿಗೆ ಹೋಯ್ತು ಕರೆಕ್ಟಾಗಿ ಕ್ಯಾಚು. ಸೊ ಅವ್ರದ್ದು ಹಂಗಾಯ್ತು. ಇನ್ಯಾರ್ದು ಏನು ಹೇಳಲಿಕ್ಕಾಗಲ್ಲ. ಗಾಯಕ್ವಾಡು ಜಾಗ ಮಾಡ್ಕೊಳ್ಬೋದು. ಪಾಪ ಆರ್ಚರು ನೀಟಾಗಿ ಬುಡುಕ್ ಕೊಡಿದ್ರು. ಅಲ್ಲಿಗೆ ಗಾಯಕ್ವಾಡ್ದು ಇನ್ನಿಂಗ್ಸ್ ಮುಗೀತು. ಆರ್ಚರ್ ಒಳ್ಳೆ ಬೌಲಿಂಗ್ ಮಾಡಿದ್ರು. 4 ಓವರ್ಗೆ 19 ರನ್ 2 ವಿಕೆಟು. ಬರ್ಗರ್ ಅಗೈನ್ 4 ಓವರ್ಗೆ 20 ರನ್ 2 ವಿಕೆಟ್ ತೆಗೆದ್ರು. ಅಂಡ್ ನಾವು ನಿನ್ನೆ ಮಾಡಿರ್ತಕ್ಕಂಥ ಪ್ರೆಡಿಕ್ಷನ್ ಪ್ರಕಾರನೇ ಅವ್ರ ಲೈನಪ್ಪು ಇವ್ರ ಲೈನಪ್ಪು 2 ಇತ್ತು. ಆದರೆ ಇವತ್ತು CSK ಫ್ಯಾನ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಮ್ಯಾಚ್ ನೋಡೋಕ್ಕೂ ಮೂಡಿಲ್ಲ. TV ಸ್ವಿಚ್ ಆಫು, ಮೊಬೈಲ್ ಸ್ವಿಚ್ ಆಫು, ಮೂಡ್ ಆಫು, ಮ್ಯಾಚ್ ಈ ಕಡೆ ಬ್ಯಾಟಿಂಗು ಆಫು, ಬೌಲಿಂಗು ಆಫು, ಸ್ಟೇಟಸ್ ಆಫ್. ಯಾಕೆ ಕಳಿಸ್ತೀರ ಈಗ? ಈ ಥರ ಆಗ್ಬಿಡ್ತು. ನೆಕ್ಸ್ಟ್ ಇನ್ನೊಂದು 3 ದಿನ ಆದಮೇಲೆ ಮ್ಯಾಚ್ ಇದೆ. ಆಮೇಲೆ ಮೇ ಬಿ ಎಲ್ಲ ಸರಿ ಹೋಗ್ಬೋದೇನೋ. ನಂತರ ನಾನು ಸೂರ್ಯವಂಶಿ ಬಗ್ಗೆ ಮಾತಾಡೋದಾದರೆ, ಇನ್ನೇನು ಮಾತಾಡೋದ್ರಿ ಆ ಹುಡುಗನ ಬಗ್ಗೆ. ಚಿಕ್ಕ ಹುಡುಗ ಒಂದೊಂದು ಸರ್ತಿ ಹೆಂಗೆ ಅನ್ಸ್ಬಿಡ್ತಾರೆ, ಏನಪ್ಪ ಈ ಹುಡುಗ ಹಿಂಗಾಡ್ತಾನೆ. ಆ ಪವರು, ಆ ಕ್ಲಾಸು, ಜೊತೆಗೆ ಟೆಕ್ನಿಕಲಿ ತುಂಬ ಸೌಂಡ್. ಬಾಲ್ ಕೊನೆವರೆಗೂ ನೋಡ್ತಾನೆ ಇರ್ತಾರೆ. ಹೆಡ್ಡು ಸ್ಟಿಲ್ ಆಗಿರುತ್ತೆ, ತಲೆ ಅಲ್ಲಾಡ್ಸಲ್ಲ. ಬೌಲರ್ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ಬೇಕಷ್ಟೇ ಅವ್ರು ಹೊಡೆಯೋದು ನೋಡಿ. ನಾವು ವಯಸ್ಸಲ್ಲೆಲ್ಲ ಎಲ್ಲೋ ಸರ್ ನೀವು ಯಾರೋ ಮಾತಾಡ್ತಾ ಇದ್ದೀನಿ ಸರ್, ಹೆಸರು ಬರೀತೀನಿ ಸರ್ ಬೋರ್ಡ್ ಮೇಲೆ, ಹಿಂಗೆ ಅಂದ್ಕೊಂಡಿದ್ವಿ ನಾವು ಅವಾಗ. ಇಲ್ಲ ಯಾವ ಸರ್ ನಾನು ಕಲ್ಲರ್ ಬಟ್ಟೆ ಹಾಕಿ ಬಂದು ನೋಡಿ ಸರ್, ಇವನು ಸರ್ ಹೋಮ್ವರ್ಕ್ ಚೆಕ್ ಮಾಡಿ ಸರ್, ಸ್ಟೇಜಲ್ಲಿ ಇದ್ದಾಗ ಅಣ್ಣ ಈ ರೇಂಜಿಗೆ ಆಡ್ತಾ ಇದ್ದಾರೆ. ಎಲ್ಲ ಅವ್ರು ಹಾರ್ಡ್ ವರ್ಕು. ಮತ್ತು ಒಂದು ಟೈಮಲ್ಲಿ ಏನಾಯ್ತು ಅಂದ್ರೆ ತಲೆ ಕೆಟ್ಟೋಗ್ಬಿಡ್ತು. ಈ ಹುಡುಗ ಏನು ಹಿಂಗೆ ಹೊಡಿತಾನೆ. 1 ಮ್ಯಾಚ್ ಆದರೆ ಸರಿ, 2 ಮ್ಯಾಚ್ ಆದರೆ ಸರಿ. ಅಂಡರ್-19 ಫೈನಲಲ್ಲೂ ಹಂಗೆ ಹೊಡಿ 175 ರನ್. ಸೊ ನೋಡಿ ನನ್ನ ಫ್ರೆಂಡ್ ಒಬ್ಬ ಕೂತಿದ್ದ, ಗುರು ಇವ್ನು ಏನು ತಿನ್ಬೋದು ಗುರು ಇಷ್ಟೊಂದು ಎನರ್ಜಿ ಹೇಳ್ತಿದ್ದ. ನಾವು ಹೇಳಿದ್ವಿ ಬೇಡ, ಅದು ಇಲ್ಲಿ ಬೀಪ್ ಹಾಕ್ತಾರೆ, ಆಗ್ಬೇಕಾಗತ್ತೆ. ಸೊ ಅದು ಹೇಳೋದು ಬೇಡ. ನಮ್ಮ ಹುಡುಗನ ಇನ್ನೊಬ್ಬ ಯಾರೋ ಏನೋ ಹೇಳ್ದ, ಅದೇನೋ ಮರದಾಗೂ ಗಿಡದಾಗೂ ಬಿಡಲ್ವಂತೆ, ಏನೋ ತಿಂತಾನಂತೆ ಅಂತ ಹೇಳ್ದ. ಅದಿರಲಿ. ಮತ್ತೆ ಇನ್ನೊಂದು ಏನು ನೋಡ್ಬೇಕು ಅಂದರೆ, 52 ರನ್ 16 ಬಾಲ್ ಸೂರ್ಯವಂಶಿ. ಅಲ್ರಿ ಈ ಹುಡುಗಿಂಗ್ ಹೊಡಿತಾವನೆ. ಆ ಕಡೆ ಬೇರೆ ಧೋನಿ ಇಲ್ಲ, ರವೀಸ್ ಇಲ್ಲ, ಮ್ಯಾಟ್ ಅಂದ್ರೆ ನೋಡಿದ್ರೆ ಹಂಗೆ ಹೊಡಿಸ್ಕೊತಾವ್ರೆ. ಯಾರು ಏನು ಮಾಡಕ್ಕೆ ಆಗ್ತಾ ಇಲ್ಲ. ಹಂಗಿತ್ತು ಇವತ್ತು. ಖಲೀಲ್ ಅಹಮದ್ ಒಂದ್ ಸ್ವಲ್ಪ ಏನಾದ್ರು ಕೊಡ್ತಾರೆ ಚಮಕ್ಕು ಅಂದ್ರೆ ಅಲ್ಲಿಗೂ ಆಗ್ಲಿಲ್ಲ. 16 ಬಾಲ್ಗೆ 52. ನಿನ್ನೆ ರೋಹಿತ್ ಶರ್ಮಾ ಅವರು ಕರಿಯರಲ್ಲೇ ಫಾಸ್ಟೆಸ್ಟ್ 50 IPL ಅಲ್ಲಿ. 23 ಬಾಲ್ಗೆ 50 ಒನ್ ಆಫ್ ದ ಫಾಸ್ಟೆಸ್ಟ್ 50 ಅವ್ರ ಕರಿಯರಲ್ಲಿ. 23 ಬಾಲ್ಗೆ 50. ಇನ್ನೇನು ಕರಿಯರ್ ಮುಗಿತಾ ಇರೋ ಸ್ಟೇಜಲ್ಲಿ. ಈ ಹುಡುಗ ನೋಡಿದ್ರೆ 50 ಬಾಲ್ಗೆ 16 ಬಾಲ್ಗೆ 52, 300+ ಸ್ಟ್ರೈಕ್ ರೇಟು. ಅದಾದ ನಂತರ ಇನ್ನೇನು ಜೈಸ್ವಾಲ್ ಅವರು ಜಾಸ್ತಿ ಹೊತ್ತು ಸ್ಕ್ರೀಸಲ್ಲಿ ಆಡೋಣ ಅಂತೇಳಿ ಆರಾಮಾಗಿ ಆಡಿದ್ರು. ಅದರ್ವೈಸ್ ಇಲ್ಲ ಬೇಗನೆ ಮುಗಿಸಿರೋರು. ಪರಾಗೊಂದು ಅದ್ಭುತವಾಗಿರ್ತಕ್ಕಂಥ 6 ಹೊಡಿತಾರೆ ಕವರ್ ಮೇಲೆ. ಅದು ಸ್ವೀಪ್ ಕೂತ್ಕೊಂಡು ಹೊಡಿತಾರೆ, ಅದು ಸಗದಾಯಿತು. ಅದು ಬಿಟ್ರೆ ಇನ್ನೇನು ಮಾತಾಡೋದು. CSK ಬ್ಯಾಟ್ಸ್ಮನ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವರು ಒಂಥರ 5Gಗಿನ್ನ ತುಂಬ ಫಾಸ್ಟು. ಯಾವ್ದ್ರಾಗೆ ಅಂದರೆ ಸ್ಪೀಡು, ಬೇಗ ಪೈಲಿನ್ಗೆ ಹೋಗೋದು. ಅಲ್ಲಿ ಮಿಡಲ್ ಆಡೋರೆಲ್ಲ 5Gಗಿನ್ನ ಸ್ಪೀಡಾಗಿ ಹೋಗ್ತಾ ಇದ್ರು. ಏನು ಮಾಡ್ಲಿಕ್ಕಾಗಲ್ಲ. ಒಂಥರ ಮಿಡಲ್ ಆಡೋರು ನೋಡಿದ್ರೆ ಏನೋ ರಕ್ತದಾನ ಮಾಡ್ತಾವ್ರೆ ಅನ್ಕೋಬೇಕು. ಆ ರೀತಿ ತಾ ಮುಂದು ಅನ್ನೋದು ವಿಕೆಟ್ ದಾನ ಮಾಡೋಗ್ಬಿಟ್ರು. ಸ್ವಲ್ಪ ಬೇಸರ ಆಗುತ್ತೆ. ಯಾಕೆಂದ್ರೆ ಒಂದ್ ಕಾಲದಾಗ ಅಷ್ಟು ಕಪ್ಪು, 4-5 ಕಪ್ಪು ಹೊಡೆದವರು
ಇವತ್ತು ಈ ರೀತಿ ಆಗ್ತಾ ಇದೆಯಲ್ಲ ಟೀಮ್ ಅಂತೇಳಿ ಅದೊಂದು ಪೇಸ್ ಅಷ್ಟೇ. ಇದೊಂದು ಟ್ರಾನ್ಸಿಷನಲ್ ಝೋನ್. ಮುಂಚೆ ಎಲ್ಲ ಡ್ಯಾಡೀಸ್ ಹೋಮ್, ಅಂಕಲ್ಸ್ ಹೋಮ್ ಆಗಿತ್ತು. ಈಗ ಡ್ಯೂಡ್ಸ್, ಮಚಾಸ್, ಜಂಜೀಸ್, ಇವರು ಒಂದು ಕಡೆ ಸಾಕ್ತಾ ಇದೆ CSK. ಸೊ ಹಂಗಿರುತ್ತೆ ಆ ಸ್ಟೇಜು, ಏನೋ ಮಾಡ್ಲಿಕ್ಕಾಗಲ್ಲ. CSK ಹೇಳಿದ್ನಲ್ಲ, ಸ್ವಲ್ಪ ದಿನ ಆರಾಮಾಗಿರಿ. ಭಾವನಾತ್ಮಕವಾದ ಜೀವಿ ನಾನು. ತಮಗೂ ಒಳ್ಳೆ ಟೈಮ್ ಬರ್ತದೆ. ಬರ್ಡೇ ಗಿಫ್ಟ್ ಬೇರೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ರೆ CSK ಕೊಟ್ಟಿದ್ದ ಟಾರ್ಗೆಟ್ನ ಒಂಥರ ಸೂರ್ಯವಂಶಿ ಹೆಂಗ್ ಮಾಡ್ಬಿಟ್ರು ಅಂದ್ರೆ, ನಾವು ಬೇರೆ ಬ್ಯಾಟರ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾರೋ ಹುಡುಗ ಸಮ್ಮರ್ ಕ್ಯಾಂಪಿಗೆ ಆಟ ಆಡಕ್ಕೆ ಬಂದವನೇ, ಅವನು ಹೊಡೆದಂಗೆ ಹೊಡೆದ್ಬಿಟ್ಟ. ಒನ್ ಸೈಡ್ ಮಾಡಿ ಅವ್ನು ಮ್ಯಾಚ್ ಮುಗಿಯೋಷ್ಟರಲ್ಲಿ ಆಲ್ರೆಡಿ ಅವ್ರು ಔಟ್ ಆಗೋಷ್ಟರಲ್ಲಿ ಮ್ಯಾಚ್ ಮುಗಿದೋಗಿತ್ತು. ಮ್ಯಾಚ್ ಯಾವಾಗ ಮುಗೀತು, ಅವ್ರು ಔಟ್ ಆದ್ರು. ನಮ್ಗಂತೂ ಬೇಗ ವಿಡಿಯೋ ಮಾಡೋಕ್ಕಾಯ್ತು, ಯಾಕಂದ್ರೆ ನಿದ್ದೆ ಮಾಡಿಲ್ಲ, ನೆನ್ನೆ ಮನೆ ಸ್ವಲ್ಪ ಕೆಲಸ ಹೋಯ್ತು. ನಮ್ಮ ಹುಡುಗರಿಗೆ ಜಿಯೋಗ್ರಫಿ ನೋಟ್ಸ್ ಬೇರೆ ರೆಡಿ ಮಾಡೋದಿತ್ತಲ್ವಾ. ಸೊ ಅದಕ್ಕೋಸ್ಕರನೇನೋ ಬೇಗ ಮುಗಿಸಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಡೆಯಿಂದ. ಅದು ಬಿಟ್ರೆ ಇನ್ನೇನು ಮಾತಾಡೋದ್ರಿ. ಜಡ್ಡು ಬೌಲಿಂಗ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಪ್ಲ್ಯಾನ್ ಮಾಡಿದ್ರು. ಅಂದರೆ ಜಡೇಜ ಈ ಥರ ವಿಕೆಟಲ್ಲೆಲ್ಲ ಯಾವುದು ಮುಂದೆ ಕೊಡಬೇಕು, ಯಾವ್ದು ಹಿಂದೆ ಕೇಳ್ಕೋಬೇಕು ನೋಡಿ, ಅಬ್ಸರ್ವ್ ಮಾಡಿ. ಸರ್ಫರಾಜ್ ಖಾನ್ ಸ್ವೀಪ್ ಹೊಡಿಯೋಕೆ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ರು. ನೋಸ್ ಲುಕ್ ಸ್ಟಾರ್ಟ್, ಕಣ್ಣೇ ಬಿಡೋದು ಬೇಡ, ಆ ರೀತಿ ಹೊಡಿಯೋಣ ಅಂತಿದ್ರು. ಅವಾಗ ಹಿಂದೆ ಕೇಳ್ಕೊಂಡ್ರು ಬಾಲ, LBW ಔಟು. ಅದೇ ದುಬೆ ಮುಂದೆ ಹಾಕಿದ ತಕ್ಷಣ ಒಂದು 6 ಹೊಡೆದ್ರು. ಅವಾಗ ಏನು ಮಾಡೋದು ಅಂದರೆ, ಮುಂದೆ ಹಾಕೋ ಥರನೇ ಬಿತ್ತು ಲೆಂತು, ಸ್ವಲ್ಪ ಹಿಂದೆ ಎಳ್ಕೊಂಡು ಔಟ್ ಸೈಡ್ ಆಫ್ ಹಾಕೋದ್ರು. ಲಾಂಗ್ ಆಫ್ ಎರಡು ಇಟ್ಕೊಂಡಿದ್ರು, ಎಲ್ಲಿ ಹೊಡೆದ್ರು ಕ್ಯಾಚ್ ಆಗಲಿ ಹೋಯ್ತು, ಕ್ಯಾಚ್ ಇಟ್ಕೊಂಡ್ರು. ಅದು ಬಿಟ್ರೆ ಸಂದೀಪ್ ಶರ್ಮನ್ ಬಗ್ಗೆನೂ ಮಾತಾಡಬೇಕು. ಅವ್ರು ಯಾವ ರೀತಿ ಬೌಲರ್ ತಮಗೆ ಗೊತ್ತು. ನಾರ್ಮಲ್ ಬ್ಯಾಟಿಂಗ್ ಪಿಚ್ಚಲ್ಲೇ ಅವ್ರು ಸ್ಲೋವರು ಅದು ಇದು ಯೂಸ್ ಮಾಡ್ತಾರೆ. ಇನ್ನು ಈ ರೀತಿ ಪಿಚ್ ಕೊಟ್ಟರೆ ಬಿಡ್ತಾರೆ. ಅವರು ಒಂದು ವಿಕೆಟ್ ತಗೊಂಡ್ರು, 2 ಓವರ್ 4 ಬಾಲ್ ಮಾಡಿ 22 ರನ್ ಕೊಟ್ಟರು. ಎಲ್ಲ ಇಂಪ್ರೆಸಿವ್ ಆಗಿದ್ದು ಯಾವ್ದು ಗೊತ್ತಾ, ಹೊಸ ಹುಡುಗ ಬ್ರಿಜೇಶ್ RR ಎಂಥ ಬೌಲಿಂಗ್ ಮಾಡಿದ್ರು. 3 ಓವರ್ 17 ರನ್ನು, 1 ವಿಕೆಟ್ ತಗೊಂಡವ್ರೆ. ಆದರೆ ಅವ್ರ ಲೆಂತು, ಅವರ ಸ್ಲೋವರ್ವನ್ನು, ಬ್ಯಾಕ್ ಆ್ಯಂಡ್ ಸ್ಲೋವರ್ವನ್ನು, ಆಫ್ ಕಟ್ಟರು ತುಂಬ ಕಂಟ್ರೋಲ್ ಅವರು ಬ್ರಿಜೇಶ್ ಅವರು. ಡೆಫಿನೆಟ್ಲಿ ಈ ಸೀಸನ್ ತುಂಬ ಚೆನ್ನಾಗಿ ಆಗಬಹುದು ಅವ್ರಿಗೆ, ಯಾಕಂದರೆ ಅವ್ರ ಲೆಂತ್ ಕಂಟ್ರೋಲ್ ಯಾವಾಗ ನೋಡೋದಕ್ಕೆ. ಇನ್ನೇನು ಗುರು ಹೇಳೋದು, ಏನಾದರೂ ನಮ್ಮ DRSನ ಅಕುಲ್ ಬಾಲಾಜಿ ಸರ್ ಕೈಲಿ ಇವತ್ತೇನಾದ್ರು CSK ಅವ್ರು ಸಿಕ್ಬಿಟ್ರೆ ಅದು ಹೆಂಗೆ ಬೈತಾರೋ ಏನು ಮಾಡ್ತಾರೋ ಒಂದು ಗೊತ್ತಿಲ್ಲ. ಇಷ್ಟಿರಲಿ ಇವತ್ತಿಗೆ. CSK ಮತ್ತು RR ಬಗ್ಗೆ ನಾವು ಮಾತಾಡಲಿಕ್ಕೆ ಬೇರೆ ಏನೂ ಇಲ್ಲ. ನಾಳೆ ಮ್ಯಾಚ್ನ ಪ್ರಿವ್ಯೂವನ್ನು ಮಾಡೋಣ. ನಾವು ಅಂದ್ಕೊಂಡಂಗೆ ಇವತ್ತು CSKನೇ ವಿನ್ ಆಗ್ತಾರೆ ಅಂತೇಳಿ. ಅದರಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರ್ಯಾರಿಗೆ ಹೋಗ್ಬೋದು ಅಂತ ಹೇಳಿದರೆ, ವೈಭವ್ ಸೂರ್ಯವಂಶಿ, SSV ಜೈಸ್ವಾಲ್ ಅಥವಾ ಸಂಜು ಸ್ಯಾಮ್ಸನ್ ಇವ್ರಿಗೆ ಹೋಗ್ಬೋದು ಅನ್ನೋದೊಂದು ಪ್ರಿಡಿಕ್ಷನನ್ನು ಮಾಡಿದ್ವಿ. ಅಂದರೆ ಸೂಪರ್ ಸ್ಟ್ರೈಕರ್ ಆಫ್ ದ ಮ್ಯಾಚಿನ ಸೂರ್ಯವಂಶಿಗೆ ಬಂದಿರತಕ್ಕಂಥದ್ದು. ನಾಳೆ ಒಂದು ಪ್ರಿಡಿಕ್ಷನನ್ನು ಕೂಡ ಮಾಡ್ತಾ ಹೋಗೋಣ. ತಮಗೇನಾದರೂ ನಮ್ಮ ರಿವ್ಯೂ ಅಥವಾ ಪ್ರಿವ್ಯೂ ಅಥವಾ ಅನಾಲಿಸಿಸ್ ಏನಾದರೂ ಇಷ್ಟ ಆಗ್ತಿದೆ ಅಂದರೆ, ರಿವ್ಯೂ ಅಂತೂ ನೀಟಾಗೆ ಮಾಡ್ತಾ ಹೋಗ್ತೀವಿ. ಇನ್ಮೇಲೆ ಸ್ವಲ್ಪ ರಿವ್ಯೂ ಸ್ವಲ್ಪ ಹಿಂಗೆ ಇರಲಿ, ಯಾಕೆಂದರೆ ನಾವು ನಾರ್ಮಲಾಗಿ ಅದು ಇದು ಸ್ಟ್ಯಾಟಿಕ್ಸು ಡಾಟಾವನ್ನೇ ಹೇಳ್ತಾ ಇದ್ರೆ ತಮಗೂ ಕೂಡ ಬೋರಿಂಗ್ ಅನಿಸ್ಬೋದು. ಇರಲಿ, ಆಮೇಲೆ ಫ್ಯಾನ್ಸ್ಗಳೆಲ್ಲ ಬೈಕೋಬೇಡಿ, ಯಾಕೆಂದರೆ ಮ್ಯಾಚ್ ಹಂಗಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಹಂಗೂ ಬೈಕೊಂಡ್ರೆ ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಬೈಗಳವನ್ನೆಲ್ಲ ಹಾಕಿ, ಬಿಕಾಸ್ ಫ್ರೀ ಅದು ಕಮೆಂಟ್ ಸೆಕ್ಷನ್. ಇಷ್ಟ ಆಗ್ತಾ ಇದ್ರೆ ತಮ್ಗೇನಾದ್ರು ಓಕೆ ಒಂದು ಸ್ವಲ್ಪ ಕ್ರಿಕೆಟ್ ನಾಲೆಜ್ ಕೊಡ್ತಾವ್ರೆ ಅನ್ಸಿದ್ರೆ ಪ್ರೇಮ್ ಡಗೌಟ್ ಶೋವನ್ನು ಫಾಲೋ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಎಷ್ಟೊತ್ತು ಟೈಮ್ ವೇಸ್ಟ್ ಆಯ್ತು ಅಂತೇಳಿ ಬೈಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಾ, ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್. ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಗುಡ್ ಮಾರ್ನಿಂಗ್. ಎಡಿಟರ್ ಏನು ಎಡಿಟ್ ಮಾಡಬೇಡಪ್ಪ, ನಮ್ಮ ಹುಡುಗರು ಅಡ್ಜಸ್ಟ್ ಮಾಡ್ತಾರೆ ಇದನ್ನು. ಬಾಯ್, ಸಿ ಯು, ಟೇಕ್ ಕೇರ್.